ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಕಮಲ್ ಹಾಸನ್ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನ ಆಡಿ ವಿವಾದಕ್ಕೆ ಸಿಲುಕಿಕೊಂಡಿರುವಂತ ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಆದರೆ ಈ ವಿಚಾರದ ಬಗ್ಗೆ ಕನ್ನಡದ ಯಾವೊಬ್ಬ ನಟರೂ ಕೂಡ ಮಾತನಾಡ್ತಾ ಇಲ್ಲ. ಒಂದಿಷ್ಟು ಪೋಷಕ ನಟರು ಮಾತನಾಡಿದ್ದು ಬಿಟ್ರೆ ಬೇರೆ ಯಾರೂ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಈ ವಿಚಾರವಾಗಿ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಟ ಶಿವರಾಜ್ ಕುಮಾರ್ ಅವರಲ್ಲಿ ಈ ವಿಚಾರದ ಬಗ್ಗೆ ಕೇಳಿದ್ರೆ ಅವರು ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಟ ಕಿಶೋರ್ ಅವರಲ್ಲಿ, ಇವರು ಸ್ಟಾರ್ ನಟ ಅಲ್ಲ, ಪೋಷಕ ನಟ, ಇವರಲ್ಲಿ ಕೇಳಿದ್ರೆ ಇವರು ಕೂಡ ಕಮಲ್ ಹಾಸನ್ ಪರವಾಗಿಯೇ ಮಾತನಾಡಿದ್ದಾರೆ. ಕಮಲ್ ಹಾಸನ್ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದ್ದಾರೆ. ಹೀಗೆ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಆ ಮಾತುಗಳನ್ನು ಕೇಳ್ತಾ ಇದ್ರೆ ಹೋಗಿ ಇಂಥವರ ಸಿನಿಮಾಗಳಿಗೆ ನಾವು ಬೆಂಬಲವನ್ನು ಸೂಚಿಸಿದ್ದೀವೋ, ಇಂಥವರು ಇನ್ನೂ ಕೂಡ ಕನ್ನಡದ ಹೆಸರಿನಲ್ಲಿ ಅನ್ನ ತಿಂತಿದ್ದಾರಲ್ಲ ಅಂತ ಬೇಸರ ವ್ಯಕ್ತವಾಗುತ್ತೆ. ಮತ್ತೊಂದು ಕಡೆಯಲ್ಲಿ ರಮ್ಯ. ಆದರೆ ಯಾವೊಬ್ಬ ಸ್ಟಾರ್ ನಟರು ಕೂಡ ಕಮಲ್ ಹಾಸನ್ ಅವರ ಹೇಳಿಕೆಯ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ. ಹೀಗಿರ್ಬೇಕಾದ್ರೆ ಕನ್ನಡ ಸಂಘಟನೆಗಳು ಈ ವಿಚಾರವಾಗಿ ಕಿಡಿಕಾರಿದೆ. ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೋಗಿದ್ದಾರೆ. ಯಾರು ಕೂಡ ಕನ್ನಡ ನಟರಾಗಿ ಪ್ರಸ್ತುತ ಉಳ್ಕೊಂಡಿಲ್ಲ. ಪ್ರಸ್ತುತ ಕನ್ನಡಕ್ಕೆಂದು ಇರುವವರು ಕೇವಲ ದರ್ಶನ್ ಅವರು ಮಾತ್ರ. ಯಾಕಂತೇಳಿದ್ರೆ ಅವರೇ ನೇರವಾಗಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನಾನೇನಿದ್ರು ಕೂಡ ಕನ್ನಡದ ನಟ, ಕನ್ನಡಿಗರಿಗಾಗಿ ಸಿನಿಮಾವನ್ನ ಮಾಡ್ತಾ ಇದ್ದೀನಿ, ಕನ್ನಡಿಗರು ನೋಡಿದ್ರಷ್ಟೇ ಸಾಕು ಅಂತ ನಟ ದರ್ಶನ್ ಅವರು ಹೇಳಿದ್ದಾರೆ. ಹೀಗಾಗಿ ಪ್ರಸ್ತುತ ಕನ್ನಡಿಗರಿಗಾಗಿ ಉಳ್ಕೊಂಡಿರುವಂಥ ನಟ ಯಾರಾದ್ರೂ ಇದ್ರೆ ಅದು ದರ್ಶನ್ ಅವರು ಮಾತ್ರ ಅಂತ ಒಂದಿಷ್ಟು ರಾಜಕೀಯ ನಾಯಕರು, ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇವೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಆದ್ರೆ ಈ ತನಕ ಕೂಡ ಯಾವೊಬ್ಬ ಸ್ಟಾರ್ ನಟರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಸೂಚಿಸಿಲ್ಲ. ಒಂದು ವೇಳೆ ಪ್ರತಿಕ್ರಿಯೆಯನ್ನ ಕೇಳಲಿಕ್ಕೆ ಹೋದ್ರೆ ಯಾವ ರೀತಿ ಪ್ರತಿಕ್ರಿಯಿಸಬಹುದು? ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಅಂತ ಹೇಳಿ ಬ್ಯಾರಿಕೇಡ್ ಅನ್ನ ಮುರಿದು ಭಾಷೆಯನ್ನ ಬದಿಗೊತ್ತಿ ಎಲ್ಲೆಲ್ಲೋ ಹೋಗಿದ್ದಾರೆ. ಆದರೆ ಕಮಲ್ ಹಾಸನ್ ಆಯಪ್ಪನ ಸಿನಿಮಾ ತಮಿಳಿನಲ್ಲೇ ರಾಜ್ಯಾದ್ಯಂತ, ಪ್ರಪಂಚದಾದ್ಯಂತ ರಿಲೀಸ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ತಮಿಳು ವರ್ಷನಲ್ಲೇ ರಿಲೀಸ್ ಆಗಿ ಏನೇನೋ ಆಗಿದೆ. ಪ್ರಸ್ತುತ ಡಬ್ಬಿಂಗ್ಗೆ ಕನ್ನಡದಲ್ಲಿ ಅನುಮತಿ ಸಿಕ್ಕ ಬಳಿಕ ಆ ಸಿನಿಮಾಗಳು ಕನ್ನಡದಲ್ಲೂ ಕೂಡ ರಿಲೀಸ್ ಆಗುತ್ತೆ. ಅದೇನು ದೊಡ್ಡ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಈ ಬಾರಿ ಆ ಸಿನಿಮಾದ ಹೆಸರು ಹೇಳಲ್ಲ. ಆ ಸಿನಿಮಾ ಕೂಡ ಕನ್ನಡ ವರ್ಷನ್ನಲ್ಲಿ ರಿಲೀಸ್ಗೆ ಸಿದ್ಧತೆ ಆಗ್ತಾ ಇದೆ. ಅದು ವಿವಾದದ ಬಳಿಕ. ಆರಂಭದಲ್ಲಿ ಇರಲಿಲ್ಲ. ಆರಂಭದಲ್ಲಿ ಆ ಸಿನಿಮಾ ತಮಿಳು ಭಾಷೆಯ ಜೊತೆಗೆ ತೆಲುಗು, ಹಿಂದಿ, ಮಲಯಾಳಂ, ಇದೊಂದು ರೋಗ ಇದೆ. ಅದೇನಂತ ಹೇಳಿದ್ರೆ ಕನ್ನಡವನ್ನ ಕಡೆಗಣಿಸೋದು. ಕನ್ನಡಿಗರ ದುಡ್ಡು ಮಾತ್ರ ಅವರಿಗೆ ಬೇಕು. ಕನ್ನಡ ಬಿಟ್ಟು ಮಿಕ್ಕೆಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ. ಸ್ವಲ್ಪ ಏನೋ ಕನ್ನಡಿಗರ ಅಸಮಾಧಾನ ಕೇಳಿ ಬಂತಂತಾದ್ರೆ, ಎಲ್ಲ ಸಿನಿಮಾಗಳಲ್ಲ, ಕೆಲವು ಸಿನಿಮಾಗಳು ಕನ್ನಡದಲ್ಲೂ ಕೂಡ ರಿಲೀಸ್ ಮಾಡಿದೆ, ಬೆರಳೆಣಿಕೆ ಚಿತ್ರಮಂದಿರಗಳಲ್ಲಿ ಅಷ್ಟೇ. ಇರ್ಲಿ, ಇವೆಲ್ಲದರ ಮಧ್ಯೆ ಕನ್ನಡದ ನಟರು ಯಾಕೆ ದಿವ್ಯ ಮೌನವನ್ನ ವಹಿಸಿದ್ದಾರೆ? ದೊಡ್ಡ ಪ್ರಶ್ನಾರ್ಥಕ. ಇವೆಲ್ಲ ಆಗು ಹೋಗುಗಳ ಮಧ್ಯೆ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಾ? ಪ್ರಶ್ನಾರ್ಥಕ. ಆಗಬಾರ್ದು ಅನ್ನೋದು ನಮ್ಮ ಆಶಯ. ನಮಸ್ಕಾರ.